ಮಗಳಿಗೋಸ್ಕರ ಏರೋಪ್ಲೇನ್ ರೆಸ್ಟೋರೆಂಟ್ ಓಪನ್. ನಮಸ್ಕಾರ ವೀಕ್ಷಕರೇ, BN TV ಕನ್ನಡಗೆ ಸ್ವಾಗತ. ಪ್ರಪಂಚದಲ್ಲಿ ಎಂತೆಂತಹ ಡಿಫರೆಂಟ್ ರೆಸ್ಟೋರೆಂಟ್ಗಳನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಆದ್ರೆ ವಿಮಾನದ ಒಳಗಡೆ ರೆಸ್ಟೋರೆಂಟ್ ಅಂದ್ರೆ ಎಷ್ಟು ವಿಸ್ಮಯ ಅನ್ಸುತ್ತೆ ಅಲ್ವಾ? ಸಾಕಷ್ಟು ಜನರಿಗೆ ಕನ್ಸಿರುತ್ತೆ ಏರೋಪ್ಲೇನ್ ಒಳಗಡೆ ಹೋಗ್ಬೇಕು ಅಂತ. ಸೊ ಅಂತಹ ಒಂದು ಫೀಲ್ ನಿಮ್ಗೆ ಖಂಡಿತ ಸಿಗುತ್ತೆ. ಹಾಗಾದ್ರೆ ಈ ರೆಸ್ಟೋರೆಂಟ್ ಎಲ್ಲಿದೆ, ಏನಿದ್ರ ಸ್ಪೆಷಾಲಿಟಿ, ಇದೇ ರೆಸ್ಟೋರೆಂಟ್ ಯಾಕೆ ಜನ ಹುಡುಕಿಕೊಂಡು ಬರ್ತಾ ಇದ್ದಾರೆ ಗೊತ್ತಾ? ನಾವು ನಿಮ್ಗೆ ತೋರಿಸ್ತೀವಿ, ಬನ್ನಿ. ಇಲ್ಲಿ ಫುಡ್ ಚೆನ್ನಾಗಿ ಸರ್ವ್ ಮಾಡ್ತಾ ಇದ್ದಾರೆ, ಟೇಸ್ಟ್ ಆಗಿದೆ. ಯಾರೇ ಇನ್ನೊಂದ್ಸತಿ ಬರಲಿ ಅಂತ ಆಸೆ ಮಾಡ್ತೀವಿ. ಚೆನ್ನಾಗಿದೆ ತುಂಬ. ಹೌದು, ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಟೇಸ್ಟಾಗೂ ಇದೆ. ಫೀಲಿಂಗ್ಸ್ ಅದೇ ಆಗ್ತಾ ಇದೆ, ಫ್ಲೈಟಲ್ಲಿ ಹೋಗಿ ತಿಂತಾ ಇರೋಂಗಿದೆ. ನಾವು ಕಬಾಬು, ಲಾಲಿಪಪ್ಪು, ಚಿಕನ್ ಪೆಪ್ಪರ್ ಡ್ರೈ, ಬಿರಿಯಾನಿ, ಕುಲ್ಚಾ, ಆಮೇಲೆ ನಾವು ರಾಜಾಜಿನಗರಿಂದ ಬಂದಿರೋದು. ಮೇಡಮ್, ಇದಕ್ಕೂ ಮುಂಚೆ ಸಾಕಷ್ಟು ಸರಿ ನಾನು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಸೊ ಇಲ್ಲೂ ಕೂಡ ಅದೇ ಥರ ಫೀಲ್ ಆಗ್ತಾ ಇದೆ. ಒಳಗಡೆ ಒಳ್ಳೆ ಸರ್ವ್ ಕೊಡ್ತಾ ಇದ್ದಾರೆ, ಏರ್ ಹೋಸ್ಟೆಸ್ ಸೇಮ್ ಅದೇ ಥರ ಇದೆ. ಆಮೇಲೆ ಎಲ್ಲ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಫುಡ್ ಇದೆ, ಟೇಸ್ಟು ತುಂಬ ಚೆನ್ನಾಗಿದೆ. ಬಟ್ ಫ್ಯಾಮಿಲಿ ಅಂತ ವಿಸಿಟ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಮೇಡಮ್, ಇದು ತುಂಬ ಚೆನ್ನಾಗಿದೆ. ಇಲ್ಲಿಂದ ನಮಗೆ ಒಂದು 20-25 ಕಿಲೋಮೀಟರ್ ಆಗುತ್ತೆ. ಹೌದು, ಮಕ್ಕಳೆಲ್ಲ ರಿವ್ಯೂ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಹೌದು, ಫ್ಯಾಮಿಲಿ ಫುಲ್ ಒಂದು 10 ಜನ ಬಂದಿದ್ವಿ, ಮಕ್ಕಳೆಲ್ಲ ಇದ್ದಾರೆ. ಹಂಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಎಸ್, ಏನಪ್ಪ ಇದು ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಏನ್ ಸ್ಪೆಷಲ್ ಅನ್ಕೋಬೇಡಿ. ನಾವು ಬರೀ ವಿಮಾನ ತೋರಿಸ್ತಿಲ್ಲ, ವಿಮಾನದ ಒಳಗಡೆ ಇರೋ ಬ್ಯೂಟಿಫುಲ್ ರೆಸ್ಟೋರೆಂಟ್ ಅದು. ವಿಮಾನದ ಒಳಗಡೆ ಹೋಗಬೇಕಾದ್ರೆ ಯಾವ ಸ್ಟ್ರೀಟ್ ಪ್ರೊಸೀಜರ್ ಏನೆಲ್ಲ, ಯಾವ ಪಾಸ್ಪೋರ್ಟ್, ವೀಸಾ ಯಾವುದು ಬೇಕಾಗಿಲ್ಲ. ಈ ಹೋಟೆಲ್ ನೋಡಿದ್ರೆ ಎಂಥವ್ರು ಕೂಡ ವಾರೇ ವಾಹ್, ಏನಿದು ಫ್ಲೈಟ್ ನಲ್ಲಿ ರೆಸ್ಟೋರೆಂಟ್ ಅಂತ ಶಾಕ್ ಆಗ್ತಾರೆ. ಇಂತಹ ಸ್ಥಳಕ್ಕೆ ಬಂದು ನಮಗೆ ತುಂಬಾ ಖುಷಿ ಆಗ್ತದೆ, ಫುಲ್ ಎಕ್ಸೈಟ್ಮೆಂಟ್ ಕೂಡ ಆಗ್ತಾ ಇದೆ ಅಂತೀರಾ. ಅಷ್ಟೇ ಅಲ್ಲ, ರೆಸ್ಟೋರೆಂಟ್ ನಲ್ಲಿರೋ ವೆರೈಟಿ ಫುಡ್ಗಳ ಟೇಸ್ಟ್ಗಳನ್ನ ನೋಡಿ ಸಖತ್ತಾಗಿದೆ ಅಂತೀರಾ. ಇದೇ ಮೊದಲ ಬಾರಿಗೆ ಇಂತಹದೊಂದು ರೆಸ್ಟೋರೆಂಟ್ ದಕ್ಷಿಣ ಭಾರತದಲ್ಲಿ, ಅದು ನಮ್ಮ ಬೆಂಗಳೂರಿನಲ್ಲಿ ರೆಡಿಯಾಗಿದೆ. ಥೇಟ್ ಫ್ಲೈಟ್ ನಲ್ಲಿ ಹತ್ತಿದ ಹಾಗೆ ಅನ್ಸುತ್ತೆ. ಏರೋಪ್ಲೇನ್ ರೆಸ್ಟೋರೆಂಟ್ ವಿಮಾನದಂತಿದೆ. ರೆಸ್ಟೋರೆಂಟ್ ಒಳಗಡೆ ನೀವು ರುಚಿಕರವಾದ ನಾರ್ತ್, ಸೌತ್ ಮತ್ತು ಚೈನೀಸ್ ಫುಡ್ ಕೂಡ ಅವೈಲೇಬಲ್ ಇದೆ. ಇದಲ್ಲದೆ ಮಕ್ಕಳಿಗೆ ಗೇಮ್ಸ್ ಆಡೋದಕ್ಕೆ ಪ್ಲೇ ಗ್ರೌಂಡ್ ಇದೆ. ಅಂದ ಹಾಗೆ ರೆಸ್ಟೋರೆಂಟ್ ಹೆಸರು ಟೈಗರ್ ಏರೋ ರೆಸ್ಟೋರೆಂಟ್. ಬೆಂಗಳೂರಿನ ಬನ್ನೇರುಘಟ್ಟ ಮೇನ್ ರೋಡ್ ನಲ್ಲಿರೋ ನ್ಯಾಷನಲ್ ಪಾರ್ಕ್ ಬಳಿ ಲಕ್ಷ್ಮೀಪುರ ಗ್ರಾಮದಲ್ಲಿರೋ ರೆಸ್ಟೋರೆಂಟ್ಗೆ ಹೋಗೋದಕ್ಕೆ ಜನರು ಸಿಕ್ಕಾಪಟ್ಟೆ ಕಾತುರರಾಗಿದ್ದಾರೆ. ಅಷ್ಟೇ ಕ್ಯೂರಿಯಾಸಿಟಿ ಕೂಡ ಇಟ್ಕೊಂಡಿದ್ದಾರೆ. ಸೌತ್ ಇಂಡಿಯಾದಲ್ಲೇ ಫಸ್ಟ್ ಕಾನ್ಸೆಪ್ಟ್ ನಂಬರ್ 1 ರೆಸ್ಟೋರೆಂಟ್ ಓಪನ್ ಮಾಡಿರೋದು ಅಚ್ಚರಿ. ಇಂತಹ ಒಂದು ಥೀಮ್, ಬ್ಯೂಟಿಫುಲ್ ಕಾನ್ಸೆಪ್ಟ್ ನೋಡಿ ಜನ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ನೀಡ್ತಿದ್ದಾರೆ. ಫಸ್ಟ್ ಕಾನ್ಸೆಪ್ಟ್ ಅಲ್ಲ, ಬ್ಯಾಂಗ್ಳೂರಲ್ಲಿ ನೋಡೋಣ ಅಂತ ಹೇಳಿ ಬಂದಿದ್ವಿ. ಮತ್ತು ಐಸ್ ಕ್ರೀಮ್ ಎಲ್ಲ ಟೇಸ್ಟ್ ಮಾಡಿದ್ವಿ, ಭಾರಿ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಿ ಎಲ್ಲೂ ನಾವು ಟೇಸ್ಟ್ ಮಾಡಿಲ್ಲ, ಆ ಥರ ಇದೆ. ನೀವು ನೋಡ್ಬೋದು ಕ್ರೌಡ್ ಹೆಂಗಿರುತ್ತೆ ಅಂತ, ನಿಮಗೆಲ್ಲ ನೀವು ವಾಚ್ ಮಾಡ್ಬೋದು, ನೋಡ್ಬೋದು. ನೀವು ಫಸ್ಟ್ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಮತ್ತೆ ಒಂದು ಸತಿ ನೀವೆಲ್ಲ ಇನ್ನೂ 10-20 ಸತಿ ನೀವು ಬಂದು ತಿನ್ಬೋದು. ಮೇಲೆಲ್ಲ ಕುತ್ಕೊಂಡು ತಿನ್ಬೋದು, ಆ ಥರನೂ ಇದೆ. ಆದರೆ ಇಲ್ಲಿ ಏನಂದರೆ ಫ್ಲೈಟ್ ಒಳಗೆ ತಿನ್ಬೇಕು ಅಂತಾನೆ ಬರ್ತಾರೆ ಆ್ಯಕ್ಚುಲಿ. ಓಕೆನಾ, ಫ್ಲೈಟ್ ಒಳಗೆ ತಿನ್ನೋ ನೋಡಿ, ಎಲ್ಲ ವೇಟಿಂಗಲ್ಲೇ ಕೂತಿರೋರು ಎಲ್ಲರೂ. ಇಲ್ಲಿ ಬಂದ್ರೆ ಸಾಕು, ಅದ್ಭುತವಾದ ಅನುಭವವನ್ನು ನೀವು ಪಡಿತೀರಾ. ಒಳಗಡೆ ಹೋದ್ರೆ ನಿಜವಾಗ್ಲೂ ನಾವು ವಿಮಾನದಲ್ಲಿ ಇದ್ದೀವಿ ಅನ್ನೋ ಅಂತ ಒಂದು ಫೀಲ್ ಇರುತ್ತೆ. ಇನ್ನು ಈ ಒಂದು ಥೀಮ್ ಐಡಿಯಾ ಹೇಗೆ ಬಂತು ಅಂತ ರೆಸ್ಟೋರೆಂಟ್ ಮಾಲೀಕರಾದ ಅಬ್ದುಲ್ ಮತೀನ್ ಮಗಳಿಂದ ಸ್ಫೂರ್ತಿ ಪಡೆದು ವಿಭಿನ್ನ ರೆಸ್ಟೋರೆಂಟ್ ಕಟ್ಟಿಸಿದ್ದಾರೆ. ಈ ವಿಷಯ ಕೇಳಿದ್ರೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ಮಗಳಿಗಾಗಿ ಎಲ್ಲಾ ತಂದೆ ತಾಯಿಗಳಿಗೆ ಇವರು ಸ್ಫೂರ್ತಿದಾಯಕ ಅಂದ್ರೆ ತಪ್ಪಿಲ್ಲ. ಮತೀನ್ ಅವರಿಗೆ ಈ ವಿಶೇಷ ಮಾದರಿಯ ರೆಸ್ಟೋರೆಂಟ್ ನಿರ್ಮಾಣದ ಆಲೋಚನೆ ಬಂದಿದ್ದು ತಮ್ಮ 10 ವರ್ಷದ ಮಗಳು ಫಾತಿಮಾ ರಜಿಯಾಳಿಗೆ ಫ್ಲೈಟ್ ಟ್ರಾವೆಲಿಂಗ್ ತುಂಬಾ ಇಷ್ಟ ಅಂತಾರೆ. ಮಗಳ ಖುಷಿಗಾಗಿ ರೆಸ್ಟೋರೆಂಟ್ ನಿರ್ಮಾಣ ಮಾಡ್ತಾ ಇದ್ದೇನೆ ಎಂದು ತಿಳಿಸಿದ್ರು. ನನ್ನ ಮಗಳೇ ಇದಕ್ಕೆ ಮೇನು ಫ್ಲೈಟ್ ತೊಗೊಂಬರ್ಬೇಕಂತ ಇತ್ತು, ಆಸೆ ತೊಗೊಂಬಂದಿದ್ದೀವಿ. ಬಟ್ ಈಗ ಪೂರ್ತಿ ಟ್ರೈ ಮಾಡಿದ್ರೆ ನಾವು ಲೆವೆಲ್ ಬೆಸ್ಟ್ ಟ್ರೈ ಮಾಡ್ತಾ ಇದ್ದೀವಿ. ಈಗ ಸರ್ವಿಸ್ ಕೊಡೋಕ್ಕೂ ಜಾಸ್ತಿ ಕಸ್ಟಮರ್ ಒಳ್ಳೆ ಬರೋಕ್ಕೆ ಇದಾಗ್ತಾಯಿಲ್ಲ, ಅದು ಔಟ್ಸೈಡ್ ಕ್ರೌಡ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಎಲ್ಲ ನಿಮಗೆ ನಾವು ಮಟನ್ ಬಿರಿಯಾನಿ ಸ್ಪೆಷಲಿಸ್ಟು, ಆ ಥರ ಎಲ್ಲ ವೆರೈಟೀಸ್ ನಿಮಗೆ ಚೈನೀಸು ಎಲ್ಲ ಅರಬಿಕ್ ಎಲ್ಲ ಫುಡ್ ಇರ್ತದೆ ಮ್ಯಾಮ್. ಆ್ಯಕ್ಚುಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾನು ಫ್ಲೈಟಲ್ಲಿ ಹೋಗಬೇಕು ಅಂತ. ಬಟ್ ಅವ್ರ ತಂದೆಗೆ ಆ ಒಂದು ಫ್ರೀನೆಸ್ ಇರಲಿಲ್ಲ, ಬ್ಯುಸಿಯಾಗಿದ್ದರು. ಸರಿ, ನನ್ನ ಮಗಳು ಕೇಳ್ತಾ ಇದ್ದಾಳಲ್ಲ, ಮಗಳಿಗೋಸ್ಕರ ಮಾಡೋಣ ಅಂತ ಇದೊಂದು ಕಾನ್ಸೆಪ್ಟ್ ಅವ್ರು ಮಾಡಿರೋದು ಮೇಡಮ್. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಕಷ್ಟ ಆಯಿತು, ಬಟ್ ಇಷ್ಟಪಟ್ಟು ಮಾಡಿದ್ದೀವಿ.
ಜನಗಳಿಗೆ ಏನಾನ ಒಂದು ಕೊಡಬೇಕು, ಒಂದು ಹೊಸತನ ಕೊಡಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ ಥರ ಹೋಟ್ಲಲ್ಲಿ ಹೋಗಿ ತಿಂದು ಬಂದಿರ್ತಾರೆ. ಇದೊಂದು ಹೊಸ ಅನುಭವ. ನೀವು ಕ್ರೌಡ್ ನೋಡ್ತಾ ಇದ್ದೀರಾ, ಅವ್ರು ಆ್ಯಕ್ಚುಲಿ ಇಲ್ಲಿ ಊಟ ಮಾಡೋಕ್ಕೆ ಬಂದಿಲ್ಲ, ಒಂದು ಹೊಸ ಫೀಲು. ಏರೋಪ್ಲೇನ್ ಒಳಗಡೆ ಕುತ್ಕೊಳ್ಳೋಣ, ಊಟ ಮಾಡೋಣ, ಆಮೇಲೆ ಫರ್ದರ್ ಊಟ. ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ನಾವು ಜನಗಳಿಗೋಸ್ಕರ ಮಾಡಿರೋದು, ನಮಗೋಸ್ಕರ ಅಲ್ಲ. ನಮ್ಗೆ ಅವ್ರ ರಿವ್ಯೂ ಬೇಕು, ಅವ್ರ ಸಮಾಧಾನ ಆದರೆ ಅವ್ರು ಖುಷಿ ಪಟ್ಟರೆ ನಮ್ಗೆ ಸಾಕು. ನಾವು ಮಾಡಿರೋದೇ ಅವ್ರಿಗೋಸ್ಕರ. ನೋಡಿದ್ರಲ್ಲ, ಸಖತ್ತಾಗಿದೆ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಅಷ್ಟೇ ಖುಷಿ ಕೂಡ ಆಯ್ತು. ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ರೆಡಿಯಾಗಿರೋ ಏರೋಪ್ಲೇನ್ ಮಾದರಿಯ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಲು ನೀವು ರೆಡಿನಾ? ಹಾಗಾದ್ರೆ ಇನ್ಯಾಕೆ ತಡ? ನೀವು ಕೂಡ ಟೈಗರ್ ಏರೋ ರೆಸ್ಟೋರೆಂಟ್ಗೆ ಮಿಸ್ ಮಾಡದೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ BN TV ಕನ್ನಡ. ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.